ಶ್ರೀಯುತ ಮಹೇಶ್ ಶರಣಪ್ಪ. ನಿಧಾನವಾಗಿ ಕೈಗಳನ್ನು ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ, ಕೈಗಳನ್ನು ಬಲಗೈಯಲ್ಲಿ ಬಲಪಾದ 4 ನಿಧಾನಕ್ಕೆ ಮೇಲೆತ್ತಿ ಚಾಚಿ 4 ಪ್ರವೇಶ ಮಾಡ್ತಾ ಇದೆ. ಪೂರ್ವಭಾವಿಯಾಗಿ ಒಂದು ರಿಹರ್ಸಲ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ದಿನ ನಾವು ಅವತ್ತಿನ ಇಂಟರ್ನ್ಯಾಷನಲ್ ಯೋಗ ದಿನದಿಂದ ಪ್ರಾಕ್ಟೀಸ್ ಮಾಡುವಂಥದ್ದು ಕಾಮನ್ ಯೋಗ ಪ್ರೋಟೋಕಾಲ್ನ ನಾವು ಅಭ್ಯಾಸ ಮಾಡಿಸ್ತಾ ಇದ್ದೇವೆ. ಈ ಒಂದು ಮೈಸೂರು ಯೋಗ ನಗರಿ ಆಗಿರೋದ್ರಿಂದ ಈ ಒಂದು ಪ್ರಖ್ಯಾತಿ ಈಗಾಗಲೇ ನಮ್ಮ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ. ಈ ಒಂದು ಯೋಗ ಅಭ್ಯಾಸದಿಂದ ಆರೋಗ್ಯವನ್ನು ಕಾಪಾಡಿಕೊಂಡು ಬರಲು ಕಾರಣವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿದ ನಂತರ ಕೋಟ್ಯಂತರ ಮಂದಿಗೆ ಯೋಗವು ತಮ್ಮ ದಿನನಿತ್ಯದ ಅವಿಭಾಜ್ಯ ಕಾರ್ಯವಾಗಿದೆ. ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಗುತ್ತಿದ್ದು, ಹಿಮಾಚ್ಛಾದಿತ ಶಿಖರದಿಂದ ಹಿಡಿದು ಅರಬ್ಬಿ ಸಮುದ್ರದ ತಟದವರೆಗೂ ಅನೇಕರು ಯೋಗದಲ್ಲಿ ಭಾಗಿಯಾಗುವುದು ಒಂದು ಹೆಮ್ಮೆಯ ವಿಚಾರ. ಯೋಗದ ಮಹತ್ವದ ಕುರಿತು ಅರಿವು ಮೂಡಿಸಲು ಹುಬ್ಬಳ್ಳಿಯ ಆಯುರ್ವೇದ ಕಾಲೇಜಿನಲ್ಲಿ ಪ್ರತಿನಿತ್ಯ ತರಬೇತಿ ನೀಡಲಾಗುತ್ತಿದೆ. ಕಳೆದ 18 ವರ್ಷಗಳಿಂದ ಪ್ರಮುಖವಾಗಿ ಅಲ್ಲಿನ ಆಯುರ್ವೇದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸ, ಧ್ಯಾನದ ತರಗತಿಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಇಲ್ಲಿನ ರೋಗಿಗಳಿಗೆ ಹಾಗೂ ಅವರ ಕುಟುಂಬಗಳಿಗೆ ಯೋಗದ ಮಹತ್ವವನ್ನು ಪರಿಚಯಿಸುತ್ತಿದ್ದಾರೆ. ತರಬೇತಿ ಪಡೆದ ವಿದ್ಯಾರ್ಥಿಗಳು ಚಿಕಿತ್ಸೆ ವೇಳೆ ತಮ್ಮ ಬಳಿ ಬರುವ ರೋಗಿಗಳಿಗೆ ಉತ್ತಮ ಆರೋಗ್ಯಕ್ಕೆ ಯೋಗದ ಮಹತ್ವ ಹಾಗೂ ಅವರು ಎದುರಿಸುತ್ತಿರುವ ಕಾಯಿಲೆಗಳಿಗೆ ಯಾವ ರೀತಿಯ ಯೋಗಾಸನಗಳು ಉಪಯುಕ್ತ ಎಂಬ ಕುರಿತು ಮಾಹಿತಿ ನೀಡುತ್ತಾರೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅನುಷಾ ಯೋಗಾಭ್ಯಾಸದಿಂದ ಓದಿನತ್ತ ಹೆಚ್ಚು ಗಮನ ಹರಿಸಲು ನೆರವಾಗಿದೆ. ಮುಂದಿನ ದಿನಗಳಲ್ಲಿಯೂ ಯೋಗವನ್ನು ತಪ್ಪದೇ ಅಭ್ಯಾಸ ಮಾಡುವುದಾಗಿ ತಿಳಿಸಿದರು. ಸ್ಟ್ಯಾಂಡಿಂಗ್ ಆಸನ, ಸಿಟ್ಟಿಂಗ್ ಆಸನ, ಪ್ರೋನಾಸನ ಆ್ಯಂಡ್ ಸುಪಾಯನಾಸನ ಇವೆಲ್ಲವನ್ನು ಮಾಡುವುದರಿಂದ ನಮಗೆ ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ನಾವು ಓದುವಾಗ ನಮ್ಮ ಗಮನ ಏಕಾಗ್ರತೆಯಲ್ಲಿರುತ್ತದೆ. ನಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಪಾಠವನ್ನು ಕೇಳಲು ಹೆಚ್ಚಿನ ಆಸಕ್ತಿ ಮೂಡುತ್ತದೆ. ಮತ್ತೋರ್ವ ವಿದ್ಯಾರ್ಥಿನಿ ದಿವ್ಯಾ ಯೋಗವನ್ನು ರೂಢಿಸಿಕೊಂಡಾಗ ಮಾತ್ರ ಅದರ ಮಹತ್ವ ತಿಳಿಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಪ್ರೋನಾಸನ, ಸುಪೈನಾಸನ, ಸ್ಟ್ಯಾಂಡಿಂಗ್ ಆಸನ, ಸಿಟ್ಟಿಂಗ್ ಆಸನ ಎಲ್ಲವನ್ನೂ ಮಾಡಿ 12 ದಿನಗಳಲ್ಲಿ ನಮ್ಗೆ ಎಷ್ಟೊಂದು ಬಾಡಿ ರಿಲ್ಯಾಕ್ಸೇಷನ್ ಆಗ್ತಾ ಇದೆ. ನಮ್ಮ ಮೈಂಡ್ ಬಾಡಿ ಕೋಆರ್ಡಿನೇಷನ್ ಯಾವ ಥರ ಬರ್ತಾ ಇದೆ ಅಂತೇಳಿ ನಾವಾಗೆ ಅಬ್ಸರ್ವ್ ಮಾಡ್ಬೋದು. ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪ್ರಶಾಂತ್, ಕಾಲೇಜಿನಲ್ಲಿ ವರ್ಷಪೂರ್ತಿ ಯೋಗ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ. ವಿದ್ಯಾರ್ಥಿಗಳು, ರೋಗಿಗಳು ಹಾಗೂ ವೈದ್ಯರಿಗೆ ಯೋಗದ ಕುರಿತು ಅರಿವು ಮೂಡಿಸಲಾಗುತ್ತದೆ ಎಂದರು. ಈ ಒಂದು ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇತ್ಯಾದಿಗಳ ಬಗ್ಗೆ ತರಬೇತಿಯನ್ನು ನೀಡಿಕೊಂಡು ಅವರು ಅಧ್ಯಯನದಲ್ಲಿ ಯಾವ ರೀತಿ ಆಸಕ್ತರಾಗಬೇಕು ಹಾಗೂ ರೋಗಿಗಳ ಉಪಚಾರವನ್ನು ಯಾವ ಥರ ಮಾಡಬೇಕು. ಪ್ರಾಧ್ಯಾಪಕ ಡಾಕ್ಟರ್ ಕೇಶವ, ಮನುಷ್ಯನ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗ ರಾಮಬಾಣವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಯೋಗಾಭ್ಯಾಸವನ್ನು ಅಭ್ಯಸಿಸಬೇಕು ಎಂದು ಹೇಳಿದರು. ಇದೊಂದು ಬಹಳ ಸಂತೋಷಕರ ವಿಚಾರ. ಇಡೀ ವಿಶ್ವಕ್ಕೆ ಭಾರತದ ಅಭೂತಪೂರ್ವ ಕೊಡುಗೆಯಾದ ಯೋಗವನ್ನು ಪರಿಚಯಿಸಲಾಗಿದ್ದು, ಎಲ್ಲ ವಿಶ್ವದವರು ಇದನ್ನು ಅಳವಡಿಸಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡುತ್ತಿರುವುದರಿಂದ ಮನುಷ್ಯನ ಸ್ವಾಸ್ಥ್ಯ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗವನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ಯೋಗ ಶಿಕ್ಷಕ ಕುಮಾರಸ್ವಾಮಿ,
ಕಾಲೇಜಿನಲ್ಲಿ ಯೋಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಯೋಗವನ್ನು ವಿಶ್ವಮಟ್ಟಕ್ಕೆ ಪರಿಚಯಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯ ಶ್ಲಾಘನೀಯ ಎಂದರು. ಯೋಗಾಭ್ಯಾಸ ಮಾಡೋದರಿಂದ ಸಾಮಾನ್ಯ ಕಾಯಿಲಿರ್ತಕ್ಕಂಥ ಒತ್ತಡ, ಹಾಗೆಯೇ ಮಾನಸಿಕ ಕಾಯಿಲೆಗಳು, ಹಾಗೆಯೇ ಜಾಯಿಂಟ್ ಪೇನ್, ಮೆಂಟಲ್ ಟೆನ್ಷನ್ ಇಂತಹ ಒಂದು ರೋಗಗಳನ್ನು ಹೋಗಲಾಡಿಸಲು ಸಾಕಷ್ಟು ಉಪಯುಕ್ತವಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಹಲವಾರು ರೋಗಿಗಳು ಕೂಡ ಇವತ್ತು ಈ ಯೋಗಾಭ್ಯಾಸ ಮಾಡೋದರಿಂದ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದಾರೆ. ಪತಂಜಲಿ ವಿಶ್ವಚೇತನ ಯೋಗ ಸಂಸ್ಥೆಯ ಯೋಗಗುರು ಬಸವರಾಜ್ ಕುಂಬಾರ್ ಆತ್ಮಶುದ್ಧಿ, ಇಂದ್ರಿಯ ನಿಗ್ರಹ, ಶರೀರ, ಆತ್ಮ ಮತ್ತು ಮನಸ್ಸು ಒಂದಾಗಲು ಯೋಗ ಹಾಗೂ ಧ್ಯಾನ ಅತ್ಯಗತ್ಯ ಎಂದು ಹೇಳಿದರು. ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ವಸ್ಥ ಇತ್ಯವೇದಿಯತೆ, ಇದು ಸ್ವಸ್ಥತೆಯ ಲಕ್ಷಣ. ಯಾರು ಆತ್ಮಶರಣಾಗತಿ ಆಗಿ ಆತ್ಮಜ ಜೊತೆ ಇರುವಂಥ ಪ್ರಯತ್ನ ಮಾಡ್ತಾರೆ, ತನ್ನ ಜೊತೆ ತಾನ ಇರುವ ಮನಸ್ಸನ್ನು ಶಾಂತಗೊಳಿಸುವ, ನಿರ್ಮಲ ನಿದಾಂತಗೊಳಿಸುವಂಥ ಪ್ರಯತ್ನ